ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಎಸ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ನಾಗೇಂದ್ರ ರೆಡ್ಡಿ ಅವರು ಮುಖ್ಯವಾಗಿ ಇದನ್ನು ಹಿಡಿದು ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡೋಗಿ ಮಕ್ಕಳನ್ನು ಒಳ್ಳೆಯ ಶಿಸ್ತುಬದ್ಧವಾಗಿ ಶಿಕ್ಷಣಕ್ಕೆ ತನ್ನ ಜೀವನವನ್ನು ಮುಡಿಪಾಗಿ ಇಟ್ಟಿರ್ತಕ್ಕಂಥ ಪದ್ಮಾ ಮೇಡಮ್ ಅವರು ಇನ್ನು ವೇದಿಕೆಯಲ್ಲಿ ಇನ್ನೂ ಅನೇಕ ಜನ ಇಲ್ಲಿ ಇದ್ದಾರೆ. ಬಹಳ ಜನ, ಒಬ್ಬೊಬ್ಬರ ಹೆಸರು ಬಹಳ ಮುಖ್ಯವಾಗಿರ್ತಕ್ಕಂಥ ಹೆಸರು ಭಜನೆಯವರು ಬಂದಿದ್ದೀರಿ. ಅದಕ್ಕಿಂತಲೂ ಶ್ರೇಷ್ಠ ಇನ್ಯಾವುದೂ ಇಲ್ಲ. ಭಜನೆಯೇ ಮುಖ್ಯ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಮಾನ್ ದಿವಂಗತ LY ಶ್ರೀನಿವಾಸ ರೆಡ್ಡಿ ಅವರು ಅವ್ರ ಜೀವನವನ್ನು ಅವರು ಶಿಲ್ಪಿ ಆಗಿದ್ದುಕೊಂಡು ಸಂಗೀತದ ಕಡೆ ಅವರು ಮುಖ ಮಾಡಿದರು. ಅಂದರೆ ಲಲಿತ ಕಲೆಗಳಲ್ಲಿ ಅವರಿಗೆ ಆಸಕ್ತಿ ಇತ್ತು. ಲಲಿತ ಕಲೆಗಳು ಅಂದರೆ ಚಿತ್ರಕಲೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು ಮತ್ತು ಸಂಗೀತ ಇರ್ಬೋದು. ಇವುಗಳನ್ನೆಲ್ಲ ಸೇರಿ ಲಲಿತ ಕಲೆಗಳು ಅಂತ ನಾವು ಕರಿತೀವಿ. ಆ ಲಲಿತ ಕಲೆಗಳಲ್ಲಿ ಅವ್ರಿಗೆ ಆಸಕ್ತಿ ಇತ್ತು. ಬಹಳ ಜನಕ್ಕೆ ಈ ಲಲಿತ ಕಲೆಗಳಲ್ಲಿ ಆಸಕ್ತಿ ಇರೋದು ಕಡಿಮೆ. ಹಿಂದಿನ ಕಾಲದಲ್ಲಿ ದೇವತೆಗಳು, ರಾಕ್ಷಸರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಅಂತ ಕರೀತಾರೆ. ಹಿಂದಿನ ಕಾಲದ ಗಂಧರ್ವರೇ ಈ ಲಲಿತ ಕಲೆಗಳಲ್ಲಿ ಇರ್ತಕ್ಕಂಥ ಈಗಿನವರು. ಅದು ಬಹಳ ಜನಕ್ಕೆ ಅರ್ಥನೇ ಆಗಿಲ್ಲ. ಹಿಂದೆ ಗಂಧರ್ವರು ಅವರು ಬಹಳ ಅಚ್ಚುಕಟ್ಟಾಗಿದ್ದರು, ಒಳ್ಳೆಯ ರಸಿಕರಾಗಿದ್ದರು ಅವರು. ನೀವು ಈ ಕೃಷ್ಣಾರ್ಜುನ ಯುದ್ಧಂ ಸಿನಿಮಾದಲ್ಲಿ ನೋಡಿರ್ತೀರಿ ಗಂಧರ್ವರು ಹೇಗಿದ್ದರು ಅಂತ. ಆಮೇಲೆ ಆಕಾಶದ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾಗಿದ್ರೆ ಆ ಗಂಧರ್ವ ಚೆನ್ನಾಗಿ ಎಲೆ ಅಡಿಕೆ ಹಾಕ್ಕೊಂಡು ಖುಷಿಯಾಗಿ ಭರತನಾಟ್ಯ, ಸಂಗೀತ ಇವುಗಳನ್ನೆಲ್ಲ ಕೂಡ ಪುಷ್ಪಕ ವಿಮಾನ ಇರ್ತಾ ಇತ್ತು. ಅವರಿಗೆಲ್ಲ ಶ್ರೀಮಂತರು ಗಂಧರ್ವರು. ಆಗ ಹೋಗ್ತಕ್ಕಂಥ ಸಮಯದಲ್ಲಿ ಆ ಗಂಧರ್ವ ಚೆನ್ನಾಗಿ ಎಲೆ ಅಡಿಕೆಯನ್ನ ಅಗದು ಉಗಿತಾನೆ ಕೆಳಕ್ಕೆ. ಸೂರ್ಯನಿಗೆ ಸಂಧ್ಯಾವಂದನೆ ಮಾಡ್ತಾ ಇರ್ತಕ್ಕಂಥ ಕೃಷ್ಣನ ಆ ಕೈಗಳಿಗೆ ಆ ಎಲೆ ಅಡಿಕೆ ಬಂದು ಬೀಳ್ತದೆ. ಅಂತವರು ಈ ಗಂಧರ್ವರು ಅಷ್ಟು ಚೆನ್ನಾಗಿರ್ತಾ ಇದ್ರು. ಅಂತಹ ಗಂಧರ್ವರು ಈಗ ಸೇರಿರ್ತಕ್ಕಂಥ ಈ ಸಂಗೀತ ರಸಿಕರೆಲ್ಲ ಗಂಧರ್ವರು. ಈ ಲಲಿತ ಕಲೆಗಳಲ್ಲಿ ಸುಮಾರು 1% ಕೂಡ 1% ಕೂಡ ಜನ ಬರೋದಿಲ್ಲ. 1% ಜನ ಕೂಡ ವಿಜ್ಞಾನದ ಕಡೆಗೆ ಬರೋದಿಲ್ಲ. ವಿಜ್ಞಾನ ಮತ್ತು ಈ ಲಲಿತ ಕಲೆಗಳು ಒಂದೇ ಮುಖದ 2 ನಾಣ್ಯಗಳು. ಯಾರಿಗೆ ವಿಜ್ಞಾನಿ ಆಗ್ತಾನೆ, ನೀವು ಪ್ರತಿಯೊಬ್ಬ ವಿಜ್ಞಾನಿಯನ್ನು ನೋಡಿ. ಅಬ್ದುಲ್ ಕಲಾಂ ನೋಡಿ, ಸರ್ CV ರಾಮನ್ ಅವರು ನೋಡಿ, ಐನ್ಸ್ಟೀನ್ ನೋಡಿ, ಎಲ್ಲ ಅವರು ಸಂಗೀತಗಾರರು. ಅವರೆಲ್ಲ ಸಂಗೀತದಲ್ಲಿ ಪರಿಣಿತಿ ಉಳ್ಳವರೇ.
ಒಂದೇ ನಾಣ್ಯದ ಎರಡು ಮುಖಗಳು ಸಂಗೀತ ಮತ್ತು ವಿಜ್ಞಾನ. ಅಂದರೆ IQ ಯಾರಿಗೆ ಜಾಸ್ತಿ ಇರ್ತದೆ ಅವರಿಗೆ ಈ ಎರಡು ಲಭಿಸುತ್ತದೆ. ದಡ್ಡನಿಗೆ ಸಂಗೀತ ಬರುವುದಿಲ್ಲ, ದಡ್ಡನು ವಿಜ್ಞಾನಿ ಆಗೋಲ್ಲ. ಅದಕ್ಕೋಸ್ಕರ ಇದಕ್ಕೆ ಹೆಚ್ಚಿನ ಒಂದು IQ ಬೇಕು. IQ ಅಂದರೆ ಏನು? ಬುದ್ಧಿಮತ್ತೆ. ಆ ಬುದ್ಧಿಮತ್ತೆ ಯಾರಿಗೆ ಹೆಚ್ಚಿಗಿರ್ತದೆ ಅವರು ಮಾತ್ರ ಸಂಗೀತಗಾರರು ಆಗ್ತಾರೆ. ಈ ರೀತಿ ಈ ಕಡೆ ಗಮನ ಇಟ್ಟಂಥವರು ದಿವಂಗತ LOE ಶ್ರೀನಿವಾಸ ರೆಡ್ಡಿ ಅವರು. ನಾನು ನೋಡಿದ ಹಾಗೆ ಅವ್ರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೆ, సార్ మాకేమైనా పాడేకి ఒక ఛాన్స్ ఉందా సార్? ఉండండి మీరు కూర్చోండి, కొంచెం చూసి ఈరోజంతా చూడండి, ఈ దినమంతా రేపు చూస్తామన్నా కూర్చోండి అని చెప్తాను. ಅಂದರೆ ಅಷ್ಟು ಅವರು ಬೆಳೆದಿದ್ರು. ನಾವಿನ್ನೂ ಲರ್ನಡ್. ಆಗ ಸುಮ್ಮನೆ ವೈಲಿನ್ ನಾನು ಕಲಿತಾ ಇದ್ದೆ. ಅವಾಗ ಅವ್ರ ಹತ್ರಕ್ಕೆ ನಾನು ಹೆಚ್ಚಿನ ಒಡನಾಟ ಇತ್ತು. ಅವ್ರನ್ನ ನಾನು ಬಹಳ ಕಂಡಿದ್ದೀನಿ. ಅವ್ರ ಔದಾರ್ಯ, ಅವ್ರ ಶ್ರಮ ಯಾರಿಗೂ ಸಹಿಸಕ್ಕಾಗಲ್ಲ. ಯಾಕೆ ಅಂದರೆ ಒಂದು ಯಾರೋ ಎಲ್ಲೋ ಇದ್ದಂಥ ಒಬ್ಬ ಹುಡುಗನನ್ನ, ಎಲ್ಲೋ ಕೀರ್ತನೆಗಳಾಡ್ತಕ್ಕಂಥ ಹುಡುಗನನ್ನ ಒಂದು ಬಸ್ ಸ್ಟ್ಯಾಂಡಲ್ಲೋ ಇನ್ನೊಂದು ಜಾಗದಲ್ಲೋ ಹೊಟ್ಟೆಪಾಡಿಗಾಗಿ ಶಂಕರನಾದ ಶರೀರ ಪರ ಆ ಕೀರ್ತನೆ ಆಡ್ತಕ್ಕಂಥ ಹುಡುಗನನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಕೊಟ್ಟು ಸಂಗೀತವನ್ನು ಕಲಿಸಿ ದೊಡ್ಡ ಮಟ್ಟದ ವಿದ್ವಾಂಸನನ್ನಾಗಿ ಮಾಡಿದಂಥ ಕೀರ್ತಿ LOE ಶ್ರೀನಿವಾಸ ರೆಡ್ಡಿ. ಯಾವುದೇ ಆಗಲಿ ಇದೆಲ್ಲ ಹಿಸ್ಟರಿ ಅಂತ, ಇತಿಹಾಸವನ್ನು ನಾನು ನೋಡಿ ನಾವು ಕಲ್ಕೋಬೇಕು. ಇತಿಹಾಸ ನೋಡಲೇಬೇಕು, ಅದು ಬಹಳ ಮುಖ್ಯ. ಹಿಂದಿನವರು ಹೇಗೆ ಮಾಡಿದ್ದಾರೆ ಏನು ಅಂತ ನಾವು ನೋಡಲೇಬೇಕು. ಯಾಕೆಂದ್ರೆ ಇತಿಹಾಸ ಬಹಳ ಮುಖ್ಯ. ಶುಕ್ರಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಇನ್ನೇನು 3 ಹೆಜ್ಜೆ ವಾಮನನಿಗೆ ಬಲಿಚಕ್ರವರ್ತಿ ಕೊಟ್ಬಿಟ್ಟಿದ್ದಾನೆ. ಅವಾಗ ಶುಕ್ರಾಚಾರ್ಯರು ಬಂದು ಕಿವಿಯಲ್ಲಿ ಬಲಿಚಕ್ರವರ್ತಿಗೆ ಹೇಳ್ತಾರೆ, ಏನಪ್ಪಾ ನೀನು ಈ ರೀತಿ ಕೊಟ್ಬಿಟ್ಟಿದೀಯಾ, ಇದು ಸರಿನಾ ಅಂತ. ಆ ಭಾಗವತದಲ್ಲಿ ಹೇಳ್ತಾರೆ, ಕಾರೇ ರಾಜುಗಳು ಏರೇ ರಾಜ್ಯಂಬುಲ್ ವಾರೇನು ಸಿರಿನಿ ಮೂಟು ಕಟ್ಟುకొని ಹೋಗಿರೆ ಅಂತ ಹೇಳ್ತಾನೆ ಬಲಿಚಕ್ರವರ್ತಿ. ಎಷ್ಟು ಜನ ರಾಜರು ಈ ಭೂಮಿಯನ್ನು ಆಳಲಿಲ್ಲ, ಏಳರೇ ರಾಜ್ಯಗಳು ಎಷ್ಟು ಜನ ಆಳಲಿಲ್ಲ. ವಾರೇನು ಸಿರಿನಿ ಮೂಟು ಕಟ್ಟುకొని ಹೋಗಿರೆ. ಈ ಬಂಗಾರ, ವಜ್ರ, ವೈಡೂರ್ಯ, ಐಶ್ವರ್ಯ, ಈ ಭೂಮಿಯನ್ನ ಅವ್ರೇನಾದ್ರು ಹೋಗುವಾಗ ಎತ್ಕೊಂಡು ಹೋದ್ರ. ಆದ್ರೆ ಶಾಶ್ವತವಾಗಿ ಉಳಿದಿದ್ದ ಯಾರ ಹೆಸರು? ಶಿಬಿ ಹೆಸರು ಅಂತ ಹೇಳ್ತಾರೆ ಬಲಿಚಕ್ರವರ್ತಿ. ಆ ಶಿಬಿ ಚಕ್ರವರ್ತಿ ಹೆಸರು ಮಾತ್ರ ಉಳಿತು ಅಂತ ಹೇಳ್ತಾರೆ. ಅಂದ್ರೆ ಆ ಶಿಬಿ ಚಕ್ರವರ್ತಿ ಹೆಸರು ಯಾರು ಉಳಿತೋ ಈ ಚಿಂತಾಮಣಿಯಲ್ಲಿ LOE ಶ್ರೀನಿವಾಸ ರೆಡ್ಡಿ ಅವರ ಹೆಸರು ಉಳಿತು. ಯಾರ ಹತ್ರ ದುಡ್ಡು ತಗೊಳ್ತಾ ಇದ್ರು ಏನೋ. ನಮ್ಮ ಸ್ನೇಹಿತರಿದ್ರು ನಂಜುಂಡ ರೆಡ್ಡಿ ಅಂತ, ಸಾಂಪಲ್ಲಿ ನಂಜುಂಡ ರೆಡ್ಡಿ ಬರ್ತಾ ಇದ್ರು, ಅವ್ರ ಜೊತೆಯಲ್ಲಿ ವೆಂಕಟರೆಡ್ಡಿ ಬರ್ತಾ ಇದ್ರು. ಅವರಿಬ್ಬರು ನಾಟಕದವರು, ನಾಟಕಗಳಲ್ಲಿ ಪಾತ್ರ ಮಾಡ್ತಕ್ಕಂಥವ್ರು. ನಮ್ಮ ಜೊತೆಯಲ್ಲೆಲ್ಲ ಅಲ್ಲಿ ಅನಂತಪುರಕ್ಕೆಲ್ಲ ಹೋಗಿ ನಾಟಕಗಳಲ್ಲಿ ಪಾತ್ರ ಮಾಡ್ತಕ್ಕಂಥವ್ರು. ಅವ್ರನ್ನ ಕೇಳ್ತಾ ಇದ್ದೆ, ನಂಜುಂಡ ರೆಡ್ಡಿ ಏಮನ್ನ ಫೀಸ್ ಅಂತಿಸ್ತಾವ ಅಂತ. ಅಯ್ಯೋ ನಾನು ತೀಸ್ಕೊಂಡಿದ್ದೆ ಫೀಸು ಅಂತ ಹೇಳ್ತಾ ಇದ್ದೆ. ಫೀಸ್ ಕೊಟ್ಟರು ತಗೊಳ್ತಾ ಇರಲಿಲ್ಲ. ಆ ರೀತಿ ಕಷ್ಟ ಜೀವನದಲ್ಲಿ ಏನೋ ಅದು ಅವರು ಸಂಗೀತದಲ್ಲಿ ಹೋಗಿ ಈ ಸಂಸಾರ ಪೋಷಣೆಗೆ ನಾಗೇಂದ್ರ ರೆಡ್ಡಿ ಅವರು ನಿಂತ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಈ ಮಟ್ಟಕ್ಕೆ ತರಬೇಕಾದ್ರೆ ನಮ್ಮ ಪದ್ಮಾ ಮೇಡಮ್ ಅವ್ರದ್ದು ಬಹಳ ಶ್ರಮ ಇದೆ. ವಿದ್ಯಾಲಯ ಮಾಡಿ ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಸಂಗೀತದ ನಾಲೆಡ್ಜ್ ಇದೆ. ಪದ್ಮಾ ಅವ್ರ ಶಿಷ್ಯರೇ ನಮ್ಮ ಲಕ್ಷ್ಮೀ ಕೆಂಪರಾಜ್ ಅವರು ಅನೇಕ ಶಿಷ್ಯರು. ಇವಾಗ ಅವರೇ ಒಂದು ಶಾಲೆ ಮಾಡ್ಕೊಂಡಿದ್ದಾರೆ. ಆಗ್ಬೇಕಾದ್ರೆ ಪದ್ಮಾನೇ ಮುಖ್ಯ, ನಾಗೇಂದ್ರ ರೆಡ್ಡಿನೇ ಮುಖ್ಯ. ಇಂಥ ಸಂಗೀತ ಗುರುಗಳು ಇಲ್ಲಿ ಇರೋದು ಒಂದು ಅದೃಷ್ಟ ಅಂತ ನನ್ನ ಭಾವನೆ. ಚಿಂತಾಮಣಿ ಇದ್ದಾರಲ್ಲ ಈ ರೀತಿ ಪಾಠ ಹೇಳ್ಕೊಡ್ತಕ್ಕಂಥವ್ರು ಕರೆಕ್ಟಾಗಿ. ಅದೇನೋ ಚಿಂತಾಮಣಿ ಒಳ್ಳೆಯ ಹೆಸರು ಇದು ಚಿಕ್ಕಬಳ್ಳಾಪುರ ತಾಲೂಕಿಗೆ. ಯಾಕೆಂದ್ರೆ ಕಾಕರು ಹೇಳಿದ್ದಾರೆ
ಚಿಕ್ಕಬಳ್ಳಾಪುರದ ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರವಾದ ಶ್ರೀಕಂಠ ನಂಜುಂಡ. ಅಂದ್ರೆ ಚಿಕ್ಕಬಳ್ಳಾಪುರದ ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರ ಅಂತ ಹೇಳ್ಬಿಟ್ಟಿದ್ದಾರೆ. ಸೀಮೆ ಅಂತಿದ್ದಾರೆ. ಸೀಮೆ ಅಂದ್ರೆ ಏನು? ಜಿಲ್ಲೆ ಅಂತ, ಡಿಸ್ಟ್ರಿಕ್ಟ್ ಅಂತ. ಆಗ ಅವ್ರು ಹೇಳ್ಬಿಟ್ಟಿದ್ದಾರೆ ಇದು ಡಿಸ್ಟ್ರಿಕ್ಟ್ ಅಂತ. ಚಿಕ್ಕಬಳ್ಳಾಪುರದ ಸೀಮೆ ಅಂದ್ಬಿಟ್ಟಿದ್ದಾರೆ. ಆ ಸೀಮೆ ಅಂತ ಯಾವಾಗ ಕರೆದ್ರು ಅವ್ರು ಕೋಲಾರ ಜಿಲ್ಲೆಗೆ ಸೇರಿತ್ತು. ಚಿಕ್ಕಬಳ್ಳಾಪುರ ಒನ್ ಆಫ್ ದ ತಾಲೂಕು, ಆದ್ರೆ ಅದೇ ಒಂದು ಜಿಲ್ಲೆ ಆಯಿತು. ಆ ಹಿರಿಯರು ಅವರ ಬಾಯಿಂದ ಬಂದಂತ ಅಮೃತ ವಾಕ್ಯಗಳು ಯಾವುದು ಸುಳ್ಳಾಗಲ್ಲ. ಅದೇ ರೀತಿ ಆಯಿತು. ಅದೇ ರೀತಿ ಸಕಲ ಆಗ್ತದೆ ಮುಂದೆ ಅಂತ ಯಾವ ರೀತಿ ಅವರು ಅಂದ್ರು ನೋಡಿ. ಮುದ್ದೇನಹಳ್ಳಿ ಬೆಳೀತಾ ಇದೆ. ಜಗ್ಗಿ ವಾಸುದೇವ್ ಅವರು ಬಂದು ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೈವಾರದಲ್ಲಿ ಭಕ್ತಿ ಕಾರ್ಯಕ್ರಮಗಳು ನಡೀತಾ ಇದೆ. ಚಿಂತಾಮಣಿಯಲ್ಲಿ ಅನೇಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು ನಡೀತಾ ಇದೆ. ಇದೆಲ್ಲ ಹೋಲಿಕೆ ಮಾಡ್ಕೊಂಡ್ರೆ ಕೋಲಾರ ಜಿಲ್ಲೆಗಿಂತಲೂ ಕೊಪ್ಪಳದಲ್ಲಿ ಇಂಥ ಕಾರ್ಯಕ್ರಮಗಳು ಇವೆಲ್ಲ ಜಾಸ್ತಿ ಆಗಿದೆ. ನಾವು ಅರ್ಥ ಮಾಡ್ಕೋಬೇಕೇನೆಂದ್ರೆ ಮಕ್ಕಳನ್ನ ಶಾಲೆಗೆ ಕಲಿಸುವುದರ ಜೊತೆಗೆ ಅವರು ವಿದ್ಯಾವಂತರಾಗುವುದ್ರ ಜೊತೆಗೆ ನಾವು ನೈತಿಕ ಮೌಲ್ಯಗಳನ್ನ, ಅಂದ್ರೆ ಒಂದು ಶಿಕ್ಷಣ ಅಂದ್ರೆ ಏನು ಅಂತ ಟಾಲ್ಸ್ಟಾಯ್ ಇರ್ತಾರೆ, ಲಿಯೋ ಟಾಲ್ಸ್ಟಾಯ್ ಅಂತ ಅವ್ರು ಹೇಳ್ತಾರೆ. ಶಿಕ್ಷಣ ಅಂದ್ರೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನ ಎತ್ತಿ ಹಿಡಿತಕ್ಕಂತಹದ್ದೇ ಶಿಕ್ಷಣ ಅಂತ. ಬರೀ ಓದ್ಬಿಟ್ರೆ ಅಲ್ಲ, ಓದಿ ಮರಳಾದ ಕುಚ್ಚುಬಿಟ್ಟ ಅಂತ ಅಲ್ಲಿ ನೈತಿಕ ಬೆಲೆ ಇಲ್ಲದೆ ಹೋದ್ರೆ, ಈಗ ನಾವು ನೋಡ್ತಾ ಇದ್ದೀವಿ ಅನಾಥಾಶ್ರಮಗಳಲ್ಲಿ ಎಷ್ಟು ಜನ ತಂದೆ ತಾಯಿಗಳನ್ನ ಕಳಿಸ್ಬಿಡ್ತಾ ಇದ್ದಾರೆ. ಅವರೇ ದೊಡ್ಡ ಓದಿರ್ತಾರೆ. ಏನಪ್ಪ ಇನ್ನು ಇಷ್ಟು ಹಣ ಕೊಟ್ಬಿಡ್ತೀವಿ ಅನಾಥಾಶ್ರಮಕ್ಕೆ, ನಿನ್ನನ್ನು ಅವ್ರು ಯಾರೋ ನೋಡ್ಕೊಳ್ತಾರೆ ಅಂತಾರೆ. ಅವ್ರು ನೋಡ್ಕೊಳ್ತಾರೆ. ತಂದೆ ತಾಯಿಯನ್ನು ನೋಡ್ಕೊಳ್ಳದೆ ಇರ್ತಕ್ಕಂಥ ಮಗ ಒಬ್ಬ ಮಗನ ಅರ್ಥ ಮಾಡ್ಕೊಳ್ಳಿ. ಇದು ಶಿಕ್ಷಣದ ಮೌಲ್ಯದಲ್ಲಿ ಇಲ್ಲ. ನೈತಿಕ ಮೌಲ್ಯಗಳು ಈಗಿನ ಶಿಕ್ಷಣದಲ್ಲಿ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಇದೆ. ಹಿಂದಿನ ಕಾಲದಲ್ಲಿ ಮೌಲ್ಯಗಳಿತ್ತು, ಪೆದ್ದಬಾಲ ಶಿಕ್ಷಾ ಇತ್ತು. ಅದರಲ್ಲಿ ಹೇಳ್ತಾ ಇದ್ರು ನೈತಿಕ ಮೌಲ್ಯಗಳನ್ನ. ತಲ್ಲಿ ಮೊದಟಿ ದೈವಮು ಅಂತ ಹೇಳ್ತಾ ಇದ್ರು. ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಮಾತೃ ದೇವೋ ಭವ, ಪಿತೃ ದೇವೋ ಭವ ಅಂತ ಹೇಳ್ತಾ ಇದ್ರು. ಈಗ ಹೇಳೋರು ಯಾರು ಇರ್ಬೋದು, ಫಾರಿನ್ ಕಂಟ್ರೀಸ್ ಹೋಗು, ಫಾರಿನ್ ಕಂಟ್ರೀಸ್ಗೆ ಇನ್ನೊಂದು MBA ಓದು, MCA ಓದು, ಅದೋದು ಇದೋದು ಅಂತ ಏನೋ ಜಮೀನ್ ಮಾರಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ. ಅವ್ರಿಗೆ ನೈತಿಕ ಮೌಲ್ಯಗಳನ್ನ ಭಾಗವತ, ಭಾರತ, ರಾಮಾಯಣ, ಭಗವದ್ಗೀತೆ ಇಂಥ ಮೌಲ್ಯಗಳನ್ನ ಕಲಿಸಿರೋದಿಲ್ಲ ತಂದೆ ತಾಯಿ. ಯಾವ ಕಲಿಸಿಲ್ವೋ ಅವ್ರಿಗೆ ಏನ್ ಗೊತ್ತಾಗ್ತಾ ಇದೆ ನಮ್ಮ ತಂದೆ ಏನು, ನಮ್ಮ ತಾಯಿ ಏನು. ಅದಕ್ಕೋಸ್ಕರ ಶಿಕ್ಷಣ ಅಂದ್ರೆ ಟಾಲ್ಸ್ಟಾಯ್ ಹೇಳಿದಾಗೆ ನೈತಿಕ ಮೌಲ್ಯ ಇರಬೇಕು, ಆಧ್ಯಾತ್ಮಿಕ ಚಿಂತನೆ ಇರಬೇಕು, ಮಾನಸಿಕವಾಗಿ ಬೆಳಿಬೇಕು ಮತ್ತು ದೈಹಿಕವಾಗಿಯೂ ಇರಬೇಕು. ನೀನು ಆರೋಗ್ಯನೇ ಇಲ್ಲದೆ ಇದ್ರೆ ನೀನು ಏನ್ ಶಿಕ್ಷಣ ಮಾಡಿ ಏನ್ ಲಾಭ? ಆರೋಗ್ಯ ಬಹಳ ಮುಖ್ಯ ಅಲ್ವಾ? ಆರೋಗ್ಯವನ್ನ ಚಿಕ್ಕಂದಿನಿಂದಲೂ ಕೂಡ ಯಾವ ರೀತಿ ಒಬ್ಬ ಮನುಷ್ಯ ತನ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅದು ನಮ್ಮ ಕೈಲೇ ಇದೆ. ಆರೋಗ್ಯ ಕಾಪಾಡ್ಕೊಳ್ಳೋದು. ಎಷ್ಟು ಊಟ ಮಾಡಬೇಕು, ಎಷ್ಟು ನಿದ್ದೆ ಮಾಡಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ನಗ್ನಗ್ತಾಯಾಗಿರ್ಬೇಕು, ಯಾವಾಗ ಲವಲವಿಕೆಯಾಗಿರ್ಬೇಕು, ಇದೆಲ್ಲ ನಮ್ಮಲ್ಲಿ ಇರ್ತಕ್ಕಂತಹದ್ದೇ, ಬೇರೆದೇನಲ್ಲ. ಅವಾಗ ನೀನು 100 ವರ್ಷದವರೆಗೂ ಬದುಕಬೋದಪ್ಪ. ನೀನು ಆರೋಗ್ಯನ ಮಾನಸಿಕ ಮತ್ತು ದೈಹಿಕ ಎರಡನ್ನೂ ಈಕ್ವಲ್ ಆಗಿ ನೋಡ್ಕೊಂಡ್ರೆ ಆರಾಮಾಗಿ ಮನುಷ್ಯ ಇರ್ಬೋದು. ಆ ಚಿಂತನೆ ಬರ್ತದೆ. ಆ ರೀತಿ ಈ ಸಂಗೀತ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. LY ಶ್ರೀನಿವಾಸ ರೆಡ್ಡಿ ಅವರು ನನಗೆ ತಂದೆಗೆ ಸಮಾನರು. ನಾನು ಕಂಡಾಗೆ ನನ್ನ ಮೇಲೆ ಹೆಚ್ಚಿನ ಅವರಿಗೆ ಶ್ರದ್ಧೆ ಇತ್ತು.
ಪ್ರೀತಿ ಇತ್ತು. ಗೋಪಾಲ್ ಅವರು ನನಗೆ ವೋಕಲ್ ಗುರುಗಳಾಗಿದ್ದರು. ಇವಾಗ 3 ಜನನು ನನಗೆ ಗುರುಗಳೇ. ಚಿಕ್ಕವಾಗಲೇ ಈ ಸಂಗೀತದ ಕಡೆ ಆಸಕ್ತಿ ಬಂದು ನಾವು ಇವ್ರ ಜೊತೆ ಎಲ್ಲ ನಾನು ಇರ್ತಾ ಇದ್ದೆ. ಅವಾಗ ಗೋಪಾಲ್ ಕೃಷ್ಣ ಅವ್ರ ಜೊತೆ ನಾನು ಬಂದಾಗ ಅವರೇ ವೈಲಿನ್ಗೆ ಕೂತ್ಕೊಳ್ತಾ ಇದ್ರು. ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ, ಎಲ್ಲ ಗಮನಿಸ್ತಾ ಇದ್ದೆ. ಅದಕ್ಕೋಸ್ಕರ ಇವೆಲ್ಲ ಇಂಥ ಮಹಾನ್ ಪುರುಷರು ಅಲ್ವ ಶ್ರೀನಿವಾಸ ರೆಡ್ಡಿ ಅಂತವರು ಅತಿ ಹೆಚ್ಚು 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 ಬೆಳೀಬೇಕು. ಇವ್ರು ಹೇಳ್ತಾರಲ್ಲ ಪುರಂದರದಾಸರು, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚುತ್ತಲಿದ್ದೆ. ಹೆಂಡತಿ ಸಂತತಿ ಸಾವಿರವಾಗಲಿ ಇದ್ದಾಳಲ್ಲ, ಆ ಹೆಂಡತಿಗಳು ಸಾವಿರವಾಗಲಿ, ಸಂತತಿ ಸಾವಿರವಾಗಲಿ, ಗೋಪಾಲ ಬುಟ್ಟಿ ಹಿಡಿದಿದಳಯ್ಯ, ಆದದ್ದೆಲ್ಲ ಉಳಿತೇ ಆಯಿತು. ಅಂದ್ರೆ ಇಂಥ ಸಾವಿರ ಹುಟ್ಟಿ ಬೆಳೀಲಿ ಅಂತ ಪುರಂದರದಾಸರು ಹೇಳಿದಾಗೆ ನಮ್ಮ ಶ್ರೀನಿವಾಸ ರೆಡ್ಡಿ ಅಂತ ಅವರು ಹುಟ್ಟಿ ಬೆಳೀತಾ ಇರಬೇಕು, ಅಲ್ಲಲ್ಲಿ ಬೆಳಗ್ಗೆ ಈ ಸಂಗೀತವನ್ನು ಪೋಷಿಸ್ತಾ ಇರಬೇಕು ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟು ಇವ್ರು ನೋಡಿ ನಿಜವಾಗ್ಲೂ ನಾನು ಚಿಕ್ಕವನಿಂದ ಅಂದ್ಕೊಳ್ಳೋದು, ಈಗ ನಾವು ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಹೊಡಿತಾನೆ ಇವರು.